ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ವಿತೌಟ್ ಕುಚ್ಚು ಬ್ರೈಡಲ್ ಕ್ರೋಶಾ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆಸ್ ಯೂಶುವಲ್ 10 ನಂಬರ್ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಸೀರೆನ ಅಂದ್ರೆ ಬಟ್ಟೆನ ಸೀದಾ ಇಟ್ಕೊಂಡು ಬ್ಯಾಕ್ ಸೈಡ್ ಗಂಟು ಬರೋ ರೀತಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ 1 ರಿಂದ 2 ಸಲ ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 2 ಸಲ ಲಾಕ್ ನ ಮಾಡ್ಕೊಳ್ತಾ ಇದೀನಿ. ಅದಾದ ನಂತರ ಒಂದು ಚೈನ್ ಹಾಕೋಬೇಕು. ಆಮೇಲೆ ಸೂಜಿ ಮೇಲೆ 1 ಸಲ ದಾರನ ಸುತ್ಕೊಂಡು ಬಟ್ಟೆಗೆ ಪಕ್ಕದಲ್ಲಿ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರ ಸೇರಿ 1 ಮಾಡ್ಕೊಳ್ಬೇಕಂದ್ರೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ 1 ಚೈನ್ ಹಾಕಿರ್ತೀವಲ್ಲ ಅದನ್ನ ಒಂದು ಹಾಫ್ ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕು. ಇನ್ನೊಂದು ಹಾಫ್ ಡಬಲ್ ಕ್ರೋಶ ಆದ್ಮೇಲೆ ದಾರನ ಮೇಲೆ ಕೇಳ್ಕೊಂಡು ಈ ರೀತಿಯಾದಂತ ಮೀಡಿಯಂ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡಿದೀನಿ. ಅಂದ್ರೆ ಸ್ಮಾಲ್ ಸೈಜ್ ಅಲ್ಲ, ಬಿಗ್ ಸೈಜ್ ಅಲ್ಲ. ಈ ರೀತಿ ಬೀಡ್ ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ನೀಡಲ್ನ ಹಾಕಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ಈಗ ಮತ್ತೊಂದು ಹಾಫ್ ಡಬಲ್ ಕ್ರೋಶ ಸೂಜಿ ಮೇಲೆ ದಾರ ಸುತ್ಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೊಳ್ಬೇಕು. ಈಗ ದಾರನ ಮೇಲೆ ಕೇಳ್ಕೊಂಡು ಮತ್ತೊಂದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೇನೆ ಸೂಜಿ ಮೇಲೆ 1 ಸಲ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ನೀಡಲ್ ಹಾಕೋಬೇಕು. ಹಾಕಿ ದಾರನ ತರಬೇಕು. ತಗೊಂಡ್ಬಂದು 3 ದಾರ ಸೇರಿ 1 ಮಾಡ್ಕೊಳ್ಬೇಕು. ಹಾಫ್ ಡಬಲ್ ಕ್ರೋಶೆ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಸೂಜಿ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲೇನೆ ನೀಡಲ್ನ ಹಾಕ್ಬೇಕು. ಬಟ್ಟೆಗೆ ನೀಡಲ್ ಹಾಕಿ ದಾರನ ತಗೊಂಡ್ ಬರ್ಬೇಕು. 3 ದಾರ ಸೇರಿ 1 ಮಾಡ್ಕೋಬೇಕಂದ್ರೆ ಮತ್ತೆ ಈಗ ದಾರನ ಮೇಲೆ ಕೇಳ್ಕೊಂಡು ಇನ್ನೊಂದು ಬೀಡ್ ನ ಹಾಕೊಳ್ತಾ ಇದ್ದೀನಿ. ನಾವಿಲ್ಲಿ 2 ಹಾಫ್ ಡಬಲ್ ಕ್ರೋಶೆ 1 ಬೀಡು ಮತ್ತೆ 2 ಹಾಫ್ ಡಬಲ್ ಕ್ರೋಶೆ 1 ಬೀಡ್ ಈ ರೀತಿಯಾಗಿ ಬೇಸ್ ಲೈನ್ ನ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗ್ಬೇಕಾಗುತ್ತೆ. ಇದೊಂಥರ ಬಾರ್ಡರ್ ಡಿಸೈನ್ ಕೂಡ ನೀವು ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶೆ ಬದಲಿಗೆ ನೀವು ಡಬಲ್ ಕ್ರೋಶೆ ಕೂಡ ಮಾಡ್ಕೊಳ್ಬಹುದು. ಅದೊಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ನಿಮ್ ಬೇಕಿದ್ದಲ್ಲಿ ಮಾಡ್ಕೊಳ್ಬಹುದು. ಇದೊಂಥರ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕದಾಗಿ ನಾವು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ ಹತ್ರ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಿದ್ದಲ್ಲಿ ಡಬಲ್ ಕ್ರೋಶೆನು ಕೂಡ ಮಾಡ್ಕೊಳ್ಬಹುದು. 2 ಡಬಲ್ ಕ್ರೋಶೆ 1 ಬೀಡ್ 2 ಡಬಲ್ ಕ್ರೋಶೆ ಈ ರೀತಿಯಾಗಿ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ದಾರನ ಮೇಲೆ ಕೇಳ್ಕೊಂಡು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಬಿಡ್ದು. ಹಾಗೇನೆ ಸೂಜಿ ಮೇಲೆ ದಾರ ಸುತ್ಕೊಂಡು ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೊಳ್ಬೇಕು. ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸಾರಿ. ಸೊ ಈ ರೀತಿಯಾಗಿ ಬೇಸ್ ಲೈನ್ ನ ಹಾಕೊಂಡು ಹೋಗ್ಬೇಕು. ನೋಡಿ, ಪೂರ್ತಿಯಾಗಿ ಎಂಡಿಂಗ್ ವರ್ಗು ಹಾಕೊಂಡು ಹೋಗ್ಬೇಕು. ತುಂಬಾ ತೀರಾ ಸಿಂಪಲ್ ಬೇಕು ಅನ್ನೋರ್ಗು ನೀವು ಇದನ್ನ ಬಾರ್ಡರ್ ಡಿಸೈನ್ ನೀವು ಈ ರೀತಿಯಾಗಿ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ನಾನಿಲ್ಲಿ ಸೇಮ್ ಕಲರ್ ದಾರನೇ 6 ಎಳೆ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ ನಂತರ ಅಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಮಧ್ಯ ನೀಡಲ್ನ ಹಾಕಿ ದಾರನ ತಗೊಂಡ್ಬಂದು ಲಾಕ್ ಮಾಡ್ಕೊಳ್ಬೇಕು. ಒಂದ್ಸಲ ಹಾಫ್ ಡಬಲ್ ಕ್ರೋಶೆ 1 ಸಲ ಲಾಕ್ ಮಾಡ್ಕೊಳ್ಬೇಕು. ಈಗ 3 ಚೈನ್ ಹಾಕೊಳ್ತಾ ಇದೀನಿ. ಸ್ಟಾರ್ಟಿಂಗ್ ಅಲ್ಲಿ 4 ಚೈನ್ ನಡ್ಸುತ್ತೆ. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ 3 ಚೈನ್ ಹಾಕೊಂಡೋದ್ರೆ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 4 ಚೈನ್ ಹಾಕೊಳ್ತಾ ಇದೀನಿ. 4 ಚೈನ್ ಹಾಕಿ ಬೀಡ್ ಆದ್ಮೇಲೆ 2 ಹಾಫ್ ಡಬಲ್ ಕ್ರೋಶೆ ಮಧ್ಯೆ ಏನಿರುತ್ತೆ ಅಲ್ಲಿ ನಿಡಲ್ ಹಾಕಿ ಲಾಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಮತ್ತೆ 3 ಚೈನ್. ಸೊ 3 ಚೈನ್ ಹಾಕಿ ನೆಕ್ಸ್ಟ್ ಅಲ್ಲಿ 1 ಬೀಡ್ ಆದ್ಮೇಲೆ 2 ಹಾಫ್ ಡಬಲ್ ಕ್ರೋಶೆ ಮಧ್ಯೆ ಏನಿರುತ್ತೆ ಗ್ಯಾಪ್ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ 2 ಟೈಮ್ಸ್ 3 ಚೈನ್. ಅದಾದ್ಮೇಲೆ 5 ಚೈನ್ ಹಾಕೊಳ್ಬೇಕಾಗುತ್ತೆ. 5 ಚೈನ್ ಹಾಕಿ 1 ಬೀಡ್ ಆದ್ಮೇಲೆ ನೆಕ್ಸ್ಟ್ 2 ಹಾಫ್ ಡಬಲ್ ಕ್ರೋಶೆ ಮಧ್ಯೆ ಲಾಕ್. ಸೊ ನೋಡಿ, ಈ ರೀತಿಯಾಗಿ ಸ್ವಲ್ಪ ಲೂಸ್ ಆಗಿ ಬರುತ್ತೆ 5 ಚೈನ್. ನಾನಿಲ್ಲಿ ವಿತೌಟ್ ಕುಚ್ಚು ಮಾಡ್ಕೊಳ್ತಾ ಇದೀನಿ. ನೀವು ಕುಚ್ಚು ಬೇಕಿದ್ದಲ್ಲಿ ಎಕ್ಸ್ಟ್ರಾ 1 ಟೈಮ್ 3 ಚೈನ್ ಹಾಕೊಳ್ಬೇಕಾಗತ್ತೆ. ಇಲ್ಲಿ 5 ಚೈನ್ ಆದ್ಮೇಲೆ ಮತ್ತೆ 3 ಚೈನ್ ಹಾಕಿ ನೆಕ್ಸ್ಟ್ 1 ಬೀಡ್ ಆದ್ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿಯಾಗಿ. ಸೊ ಮತ್ತೆ 3 ಚೈನ್ ಸ್ಟಾರ್ಟಿಂಗ್ ಅಲ್ಲಿ ಮತ್ತು ಎಂಡಿಂಗ್ ಅಲ್ಲಿ ಮಾತ್ರ 2 ಟೈಮ್ಸ್ 3 ಚೈನ್. ಅದಾದ್ಮೇಲೆ 5 ಚೈನ್ ಆದ್ಮೇಲೆ 3 ಟೈಮ್ಸ್ 3 ಚೈನ್, ಮತ್ತೆ 5 ಚೈನ್ 3 ಟೈಮ್ಸ್ 3 ಚೈನ್, 5 ಚೈನ್ 3 ಟೈಮ್ಸ್ 3 ಚೈನ್ ಈ ರೀತಿಯಾಗಿ ಕೌಂಟಿಂಗ್ಸ್ ಇರುತ್ತೆ. ತುಂಬಾ ಈಸಿ ಇದೆ.
ನೀವು ತುಂಬಾ ಬೀಡ್ಸ್ ಜಾಸ್ತಿ ಆಯ್ತು, ಬೇಸ್ ಲೈನ್ ಬೇಡ ಅಂತ ಇದ್ದಲ್ಲಿ ಸೊ ಫಸ್ಟ್ ಸ್ಟೆಪ್ ನ ಸ್ಕಿಪ್ ಮಾಡಿ ಈ ಸ್ಟೆಪ್ ನ ಕಂಟಿನ್ಯೂಸ್ ಆಗಿ ಕೂಡ ಹಾಕೊಂಡು ಹೋಗ್ಬೋದು ನೀವು. ಸೊ ಈ ರೀತಿ 3 ಟೈಮ್ಸ್ 3 ಚೈನ್ ಆಗಿದೆ. ಈಗ 5 ಚೈನ್ ಹಾಕೊಳ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಟೈಮ್ಸ್ 3 ಚೈನ್ ಹಾಕೋಬೇಕು. ನನಗಲ್ಲಿ ಸಾಕಾಗ್ಲಿಲ್ಲ, ಸ್ವಲ್ಪ ಗ್ಯಾಪ್ ಜಾಸ್ತಿ ಆಯ್ತು ಅನ್ನೋದಕ್ಕೋಸ್ಕರ ಸ್ಟಾರ್ಟಿಂಗ್ ಅಲ್ಲಿ 4 ಚೈನ್ ಹಾಕೊಂಡಿದ್ದೀನಿ. ಸೊ 4 ಚೈನ್ ನೀವು 3 ಚೈನ್ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕಾಣಿಸುತ್ತೆ. ಸ್ವಲ್ಪ ಲೂಸ್ ಆಗಿ ಬರುತ್ತೆ 5 ಚೈನ್, ಅದಾದ್ಮೇಲೆ 3 ಚೈನ್ ಬರುತ್ತೆ ನೋಡಿ ಈ ರೀತಿ. 2 ಟೈಮ್ಸ್ ಸ್ಟಾರ್ಟಿಂಗ್ ಅಲ್ಲಿ 3 ಚೈನ್, ಅದಾದ್ಮೇಲೆ 5 ಚೈನ್, 3 ಟೈಮ್ಸ್ 3 ಚೈನ್, 5 ಚೈನ್, 3 ಟೈಮ್ಸ್ 3 ಚೈನ್, 5 ಚೈನ್, ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗ್ಬೇಕಾಗುತ್ತೆ. ಯಾವ ರೀತಿ ಕಾಣಿಸ್ತಿದೆ, ತುಂಬಾ ನೀಟಾಗಿ ಬರುತ್ತೆ ಡಿಸೈನ್. ಬೇಸ್ ಲೈನ್ ಬರೀ ಬೀಡ್ಸ್ ಹಾಕಿರೋದು, ತುಂಬಾ ಸ್ಟಿಫ್ ಆಗಿ ನೀಟಾಗಿ ಕೂಡ ಕುತ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ನಾನಲ್ಲಿ ಕಾಂಟ್ರಾಸ್ಟ್ ಕಲರ್ ದಾರ 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಇದನ್ನ ನಾವಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಸೆಕೆಂಡ್ ಸ್ಟೆಪ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತಾ ಇದ್ದೀವಿ. ಅದಾದ್ಮೇಲೆ ಫಸ್ಟ್ 3 ಚೈನ್ ಏನಿದೆ ಅಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. 3 ಚೈನ್ ಏನಿದೆ ಅಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶೆ ಆಯ್ತು, ಮತ್ತೊಂದ್ಸಲ ಸಿಂಗಲ್ ಕ್ರೋಶೆ. ಈಗ 2 ಚೈನ್ ಹಾಕೊಳ್ತಾ ಇದ್ದೀನಿ. 2 ಆರ್ 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕಿ ನಾನಲ್ಲಿ 3 ಚೈನ್ ಹಾಕೊಂಡೆ, ಬೇಡ ಅಂತ 2 ಚೈನ್ ಹಾಕೊಳ್ತಾ ಇದ್ದೀನಿ. 2 ಚೈನ್ ಹಾಕಿ ಅಲ್ಲಿ ಲಾಕ್ ಇರುತ್ತಲ್ಲ, ಫಸ್ಟ್ 3 ಚೈನ್ ಆದ್ಮೇಲೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಇರುತ್ತೆ, ಮುಂದಕ್ಕೆ ಸ್ಟೆಪ್ ಚೇಂಜ್ ಆಗುತ್ತೆ. ಅದಾದ್ಮೇಲೆ ಸುಜ್ಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 ಸಲ ದಾರ ಸುತ್ಕೊಂಡು ಈ 5 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತರಬೇಕು. ತಗೊಂಡ್ ಬಂದು ಫಸ್ಟ್ 2 ದಾರನ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ಬೇಕು, ಥರ್ಡ್ 2 ದಾರನ ಒಂದ್ ಮಾಡ್ಕೊಳ್ಬೇಕು. ಟ್ರಿಪಲ್ ಕ್ರೋಶೆ ಆಯ್ತು. ಮತ್ತೆ ಸುಜ್ಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. 5 ಚೈನ್ ಗ್ಯಾಪ್ ಏನಿದೆ ಅದ್ರಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೆ 1, ಅದಾದ ನಂತರ 2ಕ್ಕೆ 1, ಮತ್ತೊಂದು ಟ್ರಿಪಲ್ ಕ್ರೋಶೆ. ಈ ರೀತಿಯಾಗಿ ನಾವು ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ 3 ಚೈನ್ ಹಾಕಿರ್ತೀವಿ ಅಷ್ಟೇ ಲೆಂತ್ ಅಲ್ಲಿ ಈ ಟ್ರಿಪಲ್ ಕ್ರೋಶೆನ ನೀವು ಮಾಡ್ಕೊಳ್ಬೇಕಾಗುತ್ತೆ. ಬೇಕಿದ್ದಲ್ಲಿ ಡಬಲ್ ಕ್ರೋಶೆ ಕೂಡ ಮಾಡ್ಕೊಳ್ಬಹುದು, ಬಟ್ ಟ್ರಿಪಲ್ ಕ್ರೋಶೆ ತುಂಬಾ ನೀಟಾಗಿ ಬರುತ್ತೆ, ಸ್ಟಿಫ್ ಆಗಿ ಥಿಕ್ ಆಗಿ ಬರುತ್ತೆ ಆರ್ಚ್ ನಿಮ್ಗೆ. ಸೊ ಈ ರೀತಿಯಾಗಿ ನಾನಿಲ್ಲಿ ಒಟ್ಟು 11 ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು 6 ಚೈನ್ ಗ್ಯಾಪ್ ಅಲ್ಲಿ 11 ಅಥವಾ 12 ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ 11 ಟ್ರಿಪಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲವೂ ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾನು, ಲೆಂತ್ ಈಕ್ವಲ್ ಆಗಿ ಬಂದ್ರೆ ನಿಮ್ಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೇರಿ ನೋಡಿ 11 ಕಂಬಗಳಾಗಿದೆ. ಈಗ ಇಲ್ಲಿಂದ ಫಸ್ಟ್ ಅಲ್ಲಿ 3 ಚೈನ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಫಸ್ಟ್ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಸೊ ಅದಾದ್ಮೇಲೆ 3 ಚೈನ್ ಹಾಕೊಳ್ತೇವೆ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡಿದ್ದಕ್ಕೂ ಈಗ ಆರ್ಚ್ ಆದ್ಮೇಲೆ ಮಾಡ್ತಿರೋದಕ್ಕೂ ಡಿಫ್ರೆನ್ಸ್ ಇದೆ. 3 ಚೈನ್ ಹಾಕಿ ಫಸ್ಟ್ 3 ಚೈನ್ ಬಿಟ್ಟು ನೆಕ್ಸ್ಟ್ 3 ಚೈನ್ ಸ್ಕಿಪ್ ಮಾಡಿ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಸುಜ್ಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2ಕ್ಕೆ 1 ಮಾಡ್ಕೊಳ್ಬೇಕು. ಮತ್ತೆ ಟ್ರಿಪಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಇದರಲ್ಲಿ 11 ಡಬಲ್ ಕ್ರೋಶನ ಟ್ರಿಪಲ್ ಕ್ರೋಶನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. 2ಕ್ಕೆ 1 ಮಾಡ್ಕೋಬೇಕು, 2ಕ್ಕೆ 1 ಮಾಡ್ಕೋಬೇಕು, ಮತ್ತೆ ಲಾಸ್ಟ್ ಅಲ್ಲಿ ಉಳಿದಿರುವಂತ ದಾರಕ್ಕೆ 2 ಸೇರಿ 1 ಮಾಡ್ಕೋಬೇಕು. ಮತ್ತೆ ಸುಜ್ಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. 5 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೆ 1 ಸೊ 2ಕ್ಕೆ 1 ಈ ರೀತಿಯಾಗಿ ಮತ್ತೆ 11 ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ 5 ಚೈನ್ ಅಲ್ಲಿ. 11 ಡಬಲ್ ಕ್ರೋಶೆ ಆದ್ಮೇಲೆ ಸೊ ಇವಾಗ ನೋಡಿ ಫಸ್ಟ್ 3 ಚೈನ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀವಿ. ಸೊ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ 3 ಚೈನ್ ಹಾಕೊಳ್ಳೋದು. 3 ಚೈನ್ ಹಾಕಿ ಇನ್ನೊಂದು 3 ಚೈನ್ ಗ್ಯಾಪ್ ನ ಬಿಟ್ಟು ಸ್ಕಿಪ್ ಮಾಡಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಬೇಕು ನೋಡಿ. ಈ 5 ಚೈನ್ ಪಕ್ಕ ಏನಿರುತ್ತೆ 3 ಚೈನ್ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಇದು ಡಿಸೈನ್ ಓವರ್ಲ್ಯಾಪ್ ಆಗ್ಬಿಡುತ್ತೆ, ಅಂದ್ರೆ ಸ್ವಲ್ಪ ಏನ್ ಹೇಳೋದು ನೆರಿಗೆ ಬಂದ್ಬಿಡುತ್ತೆ ಡಿಸೈನ್. ಹಾಗಾಗಿ ಈ 3 ಚೈನ್ ನೀವು ಈ ರೀತಿಯಾಗಿ ಲಾಕ್ ಮಾಡ್ಕೊಂಡ್ರೆ ನೀಟಾಗಿ ಕರೆಕ್ಟ್ ಆಗಿ ಬರುತ್ತೆ, ಸ್ವಲ್ಪ ಲೂಸ್ ಏನು ಆಗೋದಿಲ್ಲ ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಮತ್ತೆ ನೀವು ಟ್ರಿಪಲ್ ಕ್ರೋಶನ ನೆಕ್ಸ್ಟ್ 5 ಚೈನ್ ಅಲ್ಲಿ
ಫಿಲ್ ಮಾಡ್ಕೊಂಡು ಹೋಗ್ಬೋದು ನೋಡಿ. ಈ ರೀತಿಯಾಗಿ ಕಾಣಿಸುತ್ತೆ. ಇದಕ್ಕೆ ನೀವು ಬೇಬಿ ಕುಚ್ಚನ್ನ ಕಟ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೇಕಿದ್ದಲ್ಲಿ ಇಷ್ಟಕ್ಕೆ ನೀವು ಡಿಸೈನ್ ನ ಸ್ಟಾಪ್ ಮಾಡ್ಕೊಳ್ಬಹುದು. ಬೇಕು ಅಂತ ಇದ್ದರೆ ಪುಟ್ಟದಾಗ ಆರ್ಚ್ ಬರುತ್ತೆ, ನಿಮ್ಗೆ ತುಂಬಾ ನೀಟಾಗಿ ಕಾಣಿಸುತ್ತೆ ಡಿಸೈನು. ಇದಕ್ಕೆ ನೀವು ಸ್ಟೋನ್ ಚೈನ್, ಗೋಲ್ಡನ್ ಬಾಲ್ ಚೈನ್ ಸ್ಟಿಕ್ ಮಾಡ್ಕೊಂಡು ಬೇಬಿ ಕುಚ್ಚನ್ನ ಕೂಡ ಕಟ್ಕೊಳ್ಬಹುದು, ಚೆನ್ನಾಗಿ ಕಾಣಿಸುತ್ತೆ. ಸೊ ಎಂಡಿಂಗ್ ವರ್ಗು ಈ ರೀತಿಯಾಗಿ ಹಾಕೊಂಡಿದ ನಂತರ ನೆಕ್ಸ್ಟ್ ನಾನು ಬೇಸ್ ಅಲ್ಲಿ ಯಾವ ಕಲರ್ ತಗೊಂಡಿದ್ದೀನಿ ಅದೇ ಕಲರ್ ನ ಇಲ್ಲೂ ಕೂಡ ತಗೊಂಡಿದ್ದೀನಿ, 6 ಎಳೆ ದಾರನೇ. ಸೊ ಅಲ್ಲಿ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆನೆ ದಾರನ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ 2 ಚೈನ್ ಹಾಕೊಳ್ತಾ ಇದ್ದೀನಿ. ನಾವಲ್ಲಿ ಪ್ರೀವಿಯಸ್ 2 ಚೈನ್ ಹಾಕಿರ್ತೀವಲ್ಲ ಅದ್ರೊಳಗೇನೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ ಏನ ಹಾಕಿರ್ತೀವಿ ಅದ್ರೊಳಗೆ ಲಾಕ್ ಮಾಡ್ಕೊಳ್ತೀವಿ. ಸೊ ಈಗ ಫಸ್ಟ್ ಟ್ರಿಪಲ್ ಕ್ರೋಶಾ ಹೋಲ್ ಬಿಟ್ಟು ಸೆಕೆಂಡ್ ನೋಡಿ, ಫಸ್ಟ್ ಬಿಟ್ಟು ಸೆಕೆಂಡ್ ಟ್ರಿಪಲ್ ಕ್ರೋಶಾ ಹೋಲ್ ಅಲ್ಲಿ ನೀಡನ್ನ ಹಾಕ್ಬೇಕು, ದಾರನ ತರಬೇಕು. ಸೂಜಿ ಮೇಲೆ 2 ದಾರ ಇರುತ್ತೆ, 2 ದಾರ ಸೇರಿ ಒಂದ್ ಮಾಡ್ಬೇಕಂದ್ರೆ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದೀವಿ. ಅದಾದ ನಂತರ 3 ಚೈನ್ ಹಾಕಿ, ಈಗ ನಾವು ಸಿಂಗಲ್ ಕ್ರೋಶಾ ಹಾಕಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ನೀಡಲ್ ಹಾಕ್ಬೇಕು. ಸ್ವಲ್ಪ ಚಿಕ್ಕದಾಗಿ ಬರುತ್ತೆ, ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕು. ಈಗ ಮತ್ತೆ 3rd ಹೋಲ್ ನ ಬಿಟ್ಟು 4th ಹೋಲ್ಗೆ ನೀಡಲ್ ಹಾಕ್ಬೇಕು. 4th ಟ್ರಿಪಲ್ ಕ್ರೋಶಾ ಹೋಲ್ಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕು. ಈಗ 3 ಚೈನ್ ಹಾಕಿ ಸಿಂಗಲ್ ಕ್ರೋಶಾ ಏನ್ ಹಾಕಿರ್ತೀವಿ ಅದ್ರ ಪಕ್ಕದಲ್ಲಿ ನೀಡಲ್ ಹಾಕ್ಬೇಕು ನೋಡಿ. ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕು. ಬೇಕಿದ್ದಲ್ಲಿ ನೀವು ಹಾಫ್ ಡಬಲ್ ಕ್ರೋಶಾ ಕೂಡ ಮಾಡ್ಕೊಳ್ಬಹುದು ಸಿಂಗಲ್ ಕ್ರೋಶಾ ಬದಲಿಗೆ. ಅದೊಂದ್ ಸ್ವಲ್ಪ ಪಿಕೋ ಡಿಸೈನ್ಗೆ ಗ್ಯಾಪ್ ಬರುತ್ತೆ, ಒಂದಕ್ಕೆ ಮತ್ತೆ ಇನ್ನೊಂದಕ್ಕೆ ಗ್ಯಾಪ್ ಬರುತ್ತೆ. ಇದರಲ್ಲಿ ಅಷ್ಟೊಂದು ಗ್ಯಾಪ್ ಕಾಣಿಸಲ್ಲ ಸಿಂಗಲ್ ಕ್ರೋಶಾ ಆಗಿರೋದ್ರಿಂದ. ಸೊ ಈ ರೀತಿಯಾಗಿ ಒಂದು ಟ್ರಿಪಲ್ ಕ್ರೋಶಾ ಹೋಲ್ ನ ಸ್ಕಿಪ್ ಮಾಡಿ ಮತ್ತೊಂದು ಹೋಲ್ಗೆ ಒಂದು ಸಿಂಗಲ್ ಕ್ರೋಶೆ ಮತ್ತು 3 ಚೈನ್ ಹಾಕಿ ಪಿಕೋ ಡಿಸೈನ್ ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ಒಂದು ಆರ್ಚ್ ಅಲ್ಲಿ 6 ಸಿಂಗಲ್ ಕ್ರೋಶಾ ಮಾಡಿ ಪಿಕೋನ ಮಾಡ್ಕೊಳ್ಬೇಕಾಗತ್ತೆ. ಸೊ 5 ಅಥವಾ 6. ಸೊ ಕರೆಕ್ಟ್ ಆಗಿ ಅಂದ್ರೆ 6 ಹಿಡಿಸುತ್ತೆ. ನೀವು ಸ್ವಲ್ಪ ಲೂಸ್ ಆಗಿ ಬರುತ್ತೆ ಪಿಕೋ ಅಂದ್ರೆ ಬಿಗ್ನರ್ಸ್ ಅಂತ ಇದ್ರೆ 5 ಕರೆಕ್ಟ್ ಆಗಿ ಹಿಡಿಸ್ಬೋದು ಅವ್ರಿಗೆ. ಸೊ ಈ ರೀತಿಯಾಗಿ ಒಂದು ಗ್ಯಾಪ್ ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಅದಕ್ಕೆ 3 ಚೈನ್ ಹಾಕಿ ಪಿಕೋಟ್ಸ್ ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಿಮಗೆ ತುಂಬಾ ಸಿಂಪಲ್ ಇದೆ, ಬಟ್ ಆದ್ರೆ ಚಿಕ್ಕ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ ಡಿಸೈನು. ಸೊ ಇದಕ್ಕೆ ಬೇಕಿದ್ದಲ್ಲಿ ನೀವು ಕುಚ್ಚು ಕೂಡ ಹಾಕೊಂಡು ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನೋಡಿ. ನಾನು ಈಗ 6th ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೇನೆ. ಲಾಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ, ಅದಾದ್ಮೇಲೆ 3 ಚೈನ್ ಹಾಕಿ ಆ ಸಿಂಗಲ್ ಕ್ರೋಶೆ ಪಕ್ಕದಲ್ಲಿ ನೀಡಲ್ ಹಾಕ್ಬೇಕು, ದಾರನ ತಂದು ಲಾಕ್ ನ ಮಾಡ್ಕೊಳ್ಬೇಕು. ಇಲ್ಲಿ ಈಗ ಒಟ್ಟು 6 ಸಿಂಗಲ್ ಕ್ರೋಶೆ ಪಿಕಾಟ್ಸ್ ಆಯ್ತು. ಈಗ ನೆಕ್ಸ್ಟ್ ಅಲ್ಲಿ ಆ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ 2 ಸಿಂಗಲ್ ಕ್ರೋಶೆನ ಹಾಕೋಬೇಕು ನೋಡಿ. 2 ಸಿಂಗಲ್ ಕ್ರೋಶೆ ಹಾಕೊಳ್ಬೇಕು. ಮತ್ತೆ ನೆಕ್ಸ್ಟ್ ಆರ್ಚಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು ನಾವು. ನೆಕ್ಸ್ಟ್ ಆರ್ಚ್ ಅಲ್ಲಿ ಫಸ್ಟ್ ಹೋಲ್ ಗ್ಯಾಪ್ ನ ಸ್ಕಿಪ್ ಮಾಡ್ಬೇಕು. ಸೆಕೆಂಡ್ ಹೋಲ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 2 ದಾರ ಇರುತ್ತಲ್ಲ 2 ಸೇರಿ ಒಂದ್ ಮಾಡ್ಕೋಬೇಕು. ಈಗ 3 ಚೈನ್ ಹಾಕೊಳ್ಳೋದು, 3 ಚೈನ್ ಹಾಕಿ ಈ ಸಿಂಗಲ್ ಕ್ರೋಶೆ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತರಬೇಕು, ತಗೊಂಡ್ ಬಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ 6 ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಪಿಕೋಟ್ಸ್ ನ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ನೋಡಿ, ಸೆಕೆಂಡ್ ಸಿಂಗಲ್ ಕ್ರೋಶೆನ 4th ಹೋಲ್ಗೆ ಮಾಡ್ಕೊಳ್ತಾ ಇದ್ದೀನಿ. 3rd ಹೋಲ್ ನ ಬಿಟ್ಟು 4th ಹೋಲ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ 3 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಪಕ್ಕದಲ್ಲಿ ನೀಡಲ್ ಹಾಕೋಬೇಕು, ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 6th ಹೋಲು 8th ಹೋಲ್ ಗ್ಯಾಪ್ ಏನಿದೆ ಅಲ್ಲಿಗೆ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಸಿಂಗಲ್ ಕ್ರೋಶೆ ಮಾಡಿ ಪಿಕಾಟ್ಸ್ ನ ಹಾಕೊಂಡು ಹೋಗ್ಬೇಕಾಗುತ್ತೆ ನೋಡಿ, ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಇಲ್ಲಿ ಮತ್ತೆ 6 ಸಿಂಗಲ್ ಕ್ರೋಶೆ ಆದ್ಮೇಲೆ ಪಿಕಾಟ್ಸ್ ಆದ್ಮೇಲೆ ನೆಕ್ಸ್ಟ್ 3 ಚೈನ್ ಅಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. 1 ಟೈಮ್ ಆಯ್ತು ಮತ್ತೆ 2 ಟೈಮ್. ಈಗ ಮತ್ತೆ ನೆಕ್ಸ್ಟ್ ಆರ್ಚ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಈ ರೀತಿ ನೀಟಾಗಿ ಒಂದ್ಸಲ ಪ್ರೆಸ್ ಮಾಡಿ ಅಡ್ಜಸ್ಟ್ ಮಾಡಿದ್ರೆ ಆಯ್ತು, ನೀಟಾಗಿ ಕೂತ್ಕೊಳ್ಳುತ್ತೆ. ತುಂಬಾ ತಿಕ್ಕಾಗಿ ಬರುತ್ತೆ ಆರ್ಚ್. ಸೊ ಬೇಕಿದ್ರೆ ನೀವು ಪಿಕಾಟ್ಸ್ಗೆ 7 ಎಳೆ ದಾರನೂ ಕೂಡ
ಯೂಸ್ ಮಾಡ್ಬೋದು. ನೋಡ್ತಾ ಇರ್ಬೋದು. ಸೊ ಬೇಕಿದ್ದಲ್ಲಿ ನೀವು ಕುಚ್ಚನ್ನ ಕೂಡ ಕಟ್ಕೊಳ್ಬಹುದು. ಇದು ಅಂದ್ರೆ 2 ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ, ಅಲ್ಲಿ ಕುಚ್ಚು ಕಟ್ಕೊಂಡ್ರೆ ನಿಮ್ಗೆ ಓವರ್ಲ್ಯಾಪ್ ಆಗ್ಬಿಡತ್ತೆ. ಸೊ ಬೇಕಿದ್ದಲ್ಲಿ ಸ್ವಲ್ಪ ಗ್ಯಾಪ್ ನ ಬಿಟ್ಟು ನೀವು ಕ್ರೋಶನ ಮಾಡ್ಕೊಂಡ್ರೆ ಅದಕ್ಕೆ ಕುಚ್ಚು ಕಟ್ಕೊಳ್ಬಹುದು. ಸೊ ಬ್ಯಾಕ್ ಸೈಡ್ ಇಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಫಿನಿಶಿಂಗ್ ತುಂಬಾ ನೀಟಾಗಿ ಬಂದಿದೆ. ಬೇಕಿದ್ದಲ್ಲಿ ಇದಕ್ಕೆ ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬಹುದು. ಸೊ ಖಂಡಿತವಾಗ್ಲೂ ಇದು ನೀವು ಬ್ರೈಡಲ್ ಸ್ಯಾರಿಗಳಿಗೆ ಟ್ರೈ ಮಾಡ್ಬೋದು. ಕುಚ್ಚು ಬೇಡ ನಮ್ಗೆ, ಬರೀ ಕ್ರೋಶ ವರ್ಕ್ ಬೇಕು ಅಂತ ಹೇಳೋರ್ಗೆ ಈ ರೀತಿ ಮಾಡಿ ಇದಕ್ಕೆ ಸ್ಟೋನ್ ಚೈನ್, ಗೋಲ್ಡನ್ ಬಾಲ್ ಚೈನ್ ಈ ತರ ಸ್ಟಿಕ್ ಮಾಡಿ ಡೆಕೋರೇಟ್ ನ ಮಾಡ್ಕೊಳ್ಬಹುದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.